ಸಹವಾಸ ದೋಷದಿಂದ ಸನ್ಯಾಸಿ ಕೆಟ್ಟ ಅನ್ನಂಗೆ ಈಗ ದರ್ಶನ್ನಿಂದ ಹಲವು ಕುಟುಂಬಗಳು ಕೈ ತೊಳೆಯುವಂತಾಗಿದೆ. ಇನ್ನು ದರ್ಶನ್ ಅಂಡ್ ಗ್ಯಾಂಗ್ನಿಂದ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿ ಹತ್ಯೆ ನಡೆದಂತಹ ಸ್ಥಳ ಹೇಗಿದೆ ಗೊತ್ತಾ? ರೇಣುಕಾಸ್ವಾಮಿ ವಿಲವಿಲ ಒದ್ದಾಡಿ ಜೀವ ಬಿಟ್ಟಂತಹ ಜಾಗ ಹೇಗಿದೆ? ರೇಣುಕಾಸ್ವಾಮಿ ಅಂಗಲಾಚಿದ್ರು, ಪರಿಪರಿಯಾಗಿ ಬೇಡಿಕೊಂಡ್ರು. ಈ ಡಿ ಗ್ಯಾಂಗ್ ಮನಸ್ಸು ಮಾತ್ರ ಕರಗಲಿಲ್ಲ. ಪಬ್ಲಿಕ್ ಟಿವಿಯಲ್ಲಿ ಪಟ್ಟಣಗೆರೆ ಶೆಡ್ನ ಇನ್ಸೈಡ್ನ ದೃಶ್ಯ, ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ರೇಣುಕಾಸ್ವಾಮಿಯನ್ನ ಭೀಕರವಾಗಿ ಹತ್ಯೆ ಮಾಡಿರುವಂತಹ ಆ ಶೆಡ್ನ ಚಿತ್ರಣವನ್ನು ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಈಗಾಗಲೇ ಪೊಲೀಸರು ಸ್ಥಳ ಮಹಜರನ್ನು ಮಾಡುವಂಥ ಸಂದರ್ಭದಲ್ಲಿ ಎಲ್ಲೆಲ್ಲಿ ಆ ಒಂದು ರೇಣುಕಾಸ್ವಾಮಿಯನ್ನು ಕರೆದುಕೊಂಡು ಬಂದಿದ್ರು ಅನ್ನುವಂತಹ ಮಾಹಿತಿಯನ್ನು ಪಡೆದುಕೊಂಡು ಅಲ್ಲಿ ಸ್ಥಳ ಮಹಜರನ್ನು ಮಾಡಿದರು. ತಾವೇನು ಗಮನಿಸ್ತಾ ಇದ್ದೀರಿ, ವೈಟ್ ಹೌಸ್ ಇಲ್ಲಿಗೆ ರೇಣುಕಾಸ್ವಾಮಿಯನ್ನು ಕರೆದುಕೊಂಡು ಬರ್ತಾರೆ. ಇಲ್ಲಿ ಅವರನ್ನು ಕೂಡಿ ಹಾಕ್ತಾರೆ. ಕೂಡಿ ಹಾಕಿದ ಬಳಿಕ ನಾಗ ರಾಘವೇಂದ್ರ ಅವರನ್ನು ಹಗ್ಗದಿಂದ ಕಟ್ಟಿ ಹಾಕೋದಕ್ಕೆ ಹಗ್ಗವನ್ನು ಹುಡುಕಾಡ್ತಾರೆ. ಜೊತೆಗೆ ಈ ಶೆಡ್ನ ಅಕ್ಕಪಕ್ಕದಲ್ಲಿ ಮರದ ರಿಪೀಸಿಗಳಿಗಾಗಿ ಕೂಡ ಹುಡುಕಾಟವನ್ನು ನಡೆಸ್ತಾರೆ. ಮರದ ರಿಪೀಸ್ಗಳಿಂದ ಕೂಡ ಹಲ್ಲೆಯನ್ನು ನಡೆಸಿರುವಂಥದ್ದು ಮರಣೋತ್ತರ ಪರೀಕ್ಷೆಯಲ್ಲಿ ಕೂಡ ಪ್ರೂವ್ ಆಗಿದೆ. ಸೊ ಆ ಮರದ ರಿಪೀಸ್ಗಳನ್ನು ಹುಡುಕಾಡುವಂತಹ ಜಾಗ ಕೂಡ ಇದೇ ಆಗಿರುತ್ತೆ. ಶೆಡ್ನ ಕೆಳಭಾಗದಲ್ಲಿ ಎಲ್ಲೆಲ್ಲಿ ಮರದ ರಿಪೀಸ್ಗಳು ಬಿದ್ದಿದ್ದಾವೆ ಅಲ್ಲಿಗೆ ಹೋಗಿ ಹುಡ್ಕೊಂಡು ತರಲಾಗುತ್ತೆ. ಜೊತೆಗೆ ನಟ ದರ್ಶನ್ ಜೊತೆಗೆ ಪವಿತ್ರ ಗೌಡ ಕೂಡ ನೇರವಾಗಿ ಈ ಒಂದು ವೈಟ್ ಹೌಸ್ಗೆ ಬರ್ತಾರೆ. ಬರುವಂತಹ ಜಾಗ ಕೂಡ ಇದೆ. ಮೇಲ್ಭಾಗದಲ್ಲಿ ಏನಿದೆಯಲ್ಲ, ನೇರವಾಗಿ ಬಂದು ಈ ಜಾಗಕ್ಕೆ ಬರ್ತಾರೆ. ಅಂದರೆ ಮೇನ್ ರೋಡ್ನ ಕನೆಕ್ಟಿವಿಟಿ ಅಂತ ಹೇಳಿ ಈ ಒಂದು ಕೊಠಡಿಗೆ ಮಾಡಿಕೊಳ್ಳಲಾಗಿದೆ. ಇದೇ ರಸ್ತೆ ಮೂಲಕವಾಗಿ ಬಂದು ಈ ಒಂದು ಕೊಠಡಿಗೆ ನಟ ದರ್ಶನ್ ಜೊತೆಗೆ ಪವಿತ್ರ ಗೌಡ ಕೂಡ ಬರ್ತಾರೆ. ಅವರು ಬರುವಂತಹ ವೇಳೆಯಲ್ಲಿ ಎಂಟ್ರಿ ಮತ್ತು ಎಕ್ಸಿಟ್ ಆಗುವಂತಹ ವೇಳೆಯಲ್ಲಿ ಕೂಡ ಶೆಡ್ನ ಸೆಕ್ಯೂರಿಟಿ ವಿಷ್ಣು ಅವರು ಬಾಗಿಲನ್ನು ತೆಗಿತಾ ಇದ್ರು. ಆ ವಿಷ್ಣುವಿಂದಲೂ ಕೂಡ ಸಾಕಷ್ಟು ಮಾಹಿತಿಯನ್ನು ಪೊಲೀಸರು ಕೂಡ ಕಲೆ ಹಾಕಿದ್ದಾರೆ. ನಿನ್ನೆ ಕೂಡ ಒಂದು ಟಾಟಾ ಏಸ್ ವಾಹನವನ್ನು ಕೂಡ ಸೀಸ್ ಮಾಡಲಾಗಿದೆ. ಆ ಟಾಟಾ ಏಸ್ ವಾಹನ ನಿಂತಿರುವಂಥ ಜಾಗ ಕೂಡ ಅದೇ ಭಾಗದಲ್ಲಿ, ಆ ಬಸ್ಗಳೇನಿದೆಯಲ್ಲ ಬಸ್ಗಳ ಮುಂಭಾಗದಲ್ಲಿ ಟಾಟಾ ಏಸ್ ವಾಹನಗಳು ನಿಂತಿರುವಂಥದ್ದು. ಅಲ್ಲಿಗೂ ಕೂಡ ಈ ಒಂದು ರೇಣುಕಾಸ್ವಾಮಿಯನ್ನು ಕರೆದುಕೊಂಡು ಬಂದಿದ್ರು. ತಲೆಯ ಹಿಂಭಾಗಕ್ಕೆ ರಕ್ತ ಹೆಪ್ಪುಗಟ್ಟಿತ್ತು. ಅದಕ್ಕೆ ಕಾರಣ ಆ ಒಂದು ಟಾಟಾ ಏಸ್ ವಾಹನಗಳು, ಟ್ರಕ್ಗಳೇನು ನಿಂತಿದ್ದಾವಲ್ಲ ಆ ಒಂದು ವಾಹನಗಳಿಗೆ ತಲೆಯನ್ನು ಗುದ್ದಿಸಿರುವಂಥ ರಭಸಕ್ಕೆ ರಕ್ತ ಕೂಡ ಹೆಪ್ಪುಗಟ್ಟಿತ್ತು. ಆ ಜಾಗ